ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನು ಧನಸ್ಸು ರಾಶಿಯಿಂದ ಉಳಿದ ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಖಂಡಿತ ನೋಡೋಣ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಕೆಲಸದ ವಿಚಾರದಲ್ಲಿ ಎಚ್ಚರಿಕೆ, ಗಮನ ಇಟ್ಟು ನಿಮ್ಮ ಪಾಲಿಗೆ ಏನು ಬಂದಿದೆ ಅದನ್ನು ಎಚ್ಚರ ಇಟ್ಟು ಗಮನ ಇಟ್ಟು ಮಾಡಿದ್ರೆ ಬಹಳ ಒಳ್ಳೆಯದು. ಅವಕಾಶಗಳು ತಪ್ಪಿ ಹೋಗೋ ಸಾಧ್ಯತೆ ಇರುತ್ತೆ ನಿಮ್ಮ ಒಂದು ತೊಂದರೆಯಿಂದ, ನಿಮ್ಮ ಒಂದು ಮಿಸ್ಟೇಕಿಂದ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಇನ್ನು ಉಳಿದ ಹಾಗೆ ರವಿಯ ಸಂಚಾರ ಇದೆ, ಆತ ಷಷ್ಠಕ್ಕೆ ಬರ್ತಾನೆ. ಸ್ವಲ್ಪ ಹುಷಾರಾಗಿರಬೇಕು. ಸಾಲ, ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆ ತಗೋಬೇಕು. ಇನ್ನು ವಾರ ಮಧ್ಯದಲ್ಲಿ ಅದೇ ಮುಂದುವರಿಯುತ್ತೆ. ಈ ರವಿಯ ಸಂಚಾರ ಮಂಗಳವಾರ ಆಗಿ ಅದು ಬುಧವಾರ ಗುರುವಾರದಿಂದ ವಸ್ತುತಃ ದಿನಕರ ರುಧಿರವು ಪ್ರವೇಶ ಕಾಲೆ ಅಂತ ಹೇಳುತ್ತೆ. ಈ ಸೂರ್ಯ ಹಾಗೂ ಕುಜರು ಒಂದು ರಾಶಿಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆಯೇ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾವಂತೆ. ಹೀಗಾಗಿ ಅವನು ಷಷ್ಠ ರೋಗಸ್ಥಾನಕ್ಕೆ ಹೋದರೆ ಆರೋಗ್ಯದಲ್ಲಿ ತೊಡಕುಗಳು, ಖಿನ್ನತೆಗೊಳಗಾಗ್ತೀರಾ, ಮನಸ್ಸಿಗೆ ಮನಸ್ತಾಪ, ದುಃಖದ ವಾತಾವರಣ ಇರ್ತದೆ. ಮಾಂದಿಯ ಸಂಚಾರ ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ರಾಶಿಯಿಂದಾಗಿ ಸ್ತ್ರೀಯರಿಗೆ ವ್ಯಥೆ, ಈ ಥರದ ಒಂದು ಸ್ವಲ್ಪ ತೊಳಲಾಟ ಅಂತೀವಲ್ಲ, ಆ ರೀತಿ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಧನುಸ್ಸು ರಾಶಿಯವರು ವಾರದ ಮಧ್ಯದಲ್ಲಿ ಎಚ್ಚರವಾಗಿರಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ, ವ್ಯಾಪಾರಗಳಿಗೆ ತೊಡಕುಗಳು ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ದೂರ ಪ್ರಯಾಣ ಇದ್ದರೆ ಅಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು, ಸಾಲ ಬಾಧೆ, ಶತ್ರುಗಳ ಬಾಧೆ. ಧನುಸ್ಸು ರಾಶಿಯವರಿಗೆ ಸ್ವಲ್ಪ ವೀಕ್ ಆಗಿದೆ ಈ ವಾರ. ಸ್ವಲ್ಪ ಜಾಸ್ತಿ ಎಚ್ಚರಿಕೆಯಿಂದ ಇರಬೇಕು. ಪರಿಹಾರ ಈಶ್ವರನಿಗೆ ಗೋಧಿ ಸಮರ್ಪಣೆ, ಗಣಪತಿಗೆ ಬೆಲ್ಲ ಸಮರ್ಪಣೆ, ಗುರುಚರಿತ್ರೆ ಪಾರಾಯಣ, ಮೂರೂ ಕೂಡ ಬೇಕು. ಮಕರ ರಾಶಿಯವರಿಗೆ ದಾಂಪತ್ಯದಲ್ಲಿ ಸುಖ, ಸಮೃದ್ಧಿ, ಸಮಾಧಾನ ಕಾಣ್ತಕ್ಕಂಥ ದಿವಸ ಆಗಿದೆ. ಚಂದ್ರ ತುಂಬ ಚೆನ್ನಾಗಿದ್ದಾರೆ. ವ್ಯಾಪಾರಗಳಿಗೆ ಚೇತರಿಕೆ ಆಗುತ್ತೆ. ನೀರಿನ ಸೋರ್ಸಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ಅನುಕೂಲಕರವಾಗಿರ್ತದೆ. ಹಣ್ಣು ಹೂವಿನ ವ್ಯಾಪಾರಗಳಿಗೆ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ವ್ಯಾಪಾರಿಗಳಂತೂ ಸಮಾಧಾನವಾಗಿರಬಹುದು. ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ವಾರದ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ರವಿ ಸಂಕ್ರಮಣದ ಫಲ ನೀವು ಅಲ್ಲಿ ಪಂಚಮಕ್ಕೆ ಬರ್ತಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ಜೊತೆಗೆ ಮಕ್ಕಳಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಮಾಂದ್ಯ ಸಂಚರಿಸೋ ಕಾರಣದಿಂದಾಗಿ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ವಾರ ಮಧ್ಯಭಾಗದಲ್ಲಿದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಮಕರ ರಾಶಿಯವರಿಗೆ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರ ಅಷ್ಟಮಕ್ಕೆ ಹೋಗಿಬಿಡ್ತಾನೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಶುಭ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಸೂಚಿಸುತ್ತೆ. ಉದರ ಬಾಧೆ ಉಂಟಾಗುತ್ತೆ. ಮಾಂದಿಯ ಸಂಚಾರ ಎಲ್ಲವನ್ನೂ ಗಮನ ಇಟ್ಕೊಂಡು ನೋಡಿದ್ರೆ ಸ್ವಲ್ಪ ಕ್ಲಿಷ್ಟವಾಗಿದೆ. ಇದಕ್ಕೇನಪ್ಪ ಪರಿಹಾರ ಏನು ಮಾಡಿಕೊಳ್ಳೋದು? ಬಹಳ ಮುಖ್ಯವಾಗಿ ಸಮಾಧಾನ, ಧ್ಯಾನ ಬೇಕು, ಯೋಗ ಧ್ಯಾನಗಳು ಬೇಕು. ಇದರ ಜೊತೆಗೆ ಈಶ್ವರ ಸನ್ನಿಧಾನ ಬಿಲ್ವಾರ್ಚನೆ ಮಾಡಿ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಶತ್ರುಗಳು ದೂರ ಆಗಿಬಿಡ್ತಾರೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಯಾಕೆಂದರೆ ಚಂದ್ರನ ಬಲ ಇರೋದರಿಂದಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸಾಲ ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಇನ್ನು ವಾರದ ಮಧ್ಯಭಾಗದಲ್ಲಿ ಗಮನಿಸ್ಬಿಡೋಣ. ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿ, ಸ್ತ್ರೀಯರಿಗೆ ಸಾಲದ ಹೊರೆ ಹೆಚ್ಚಾಗುತ್ತೆ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಚಂದ್ರ ಚೆನ್ನಾಗಿದ್ದ ಸಂಶಯ ಇಲ್ಲ, ಒಳ್ಳೆಯ ವೃದ್ಧಿ ಚಂದ್ರ, ಹೀಗಾಗಿ ಅನುಕೂಲ ಉಂಟಾಗುತ್ತೆ. ಆದರೆ ಸಾಲವೂ ಇದೆ. ಹೆಣ್ಣುಮಕ್ಕಳು ಬಹಳ ಜಾಗ್ರತೆಯಿಂದ ಇರಬೇಕು. ಮಾಂದಿಯ ಸಂಚಾರ ಷಷ್ಠದಲ್ಲಾದರೆ ಪೆಟ್ಟು ಮಾಡ್ಕೊಳ್ತೀರಾ, ದೇಹಕ್ಕೆ ಪೆಟ್ಟು ಬಿದ್ದುಬಿಡುತ್ತೆ, ಎಡು ಬಿದ್ದುಬಿಡ್ತೀರಾ. ಮನೆಯಲ್ಲೇ ಚಂದ್ರ ಜೊತೆಗೆ ಮಾಂದಿ ಇದ್ದಾಗ ನೀರಿನಿಂದ ಸ್ಕಿಡ್ ಆಗಿಬಿಡೋದು, ಈ ಥರದ ಒಂದು ಲಕ್ಷಣಗಳು. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಉದರ ಬಾಧೆಗಳು, ಬೌದ್ಧಿಕವಾಗಿ ಸ್ವಲ್ಪ ಕ್ಷೀಣತೆ, ಆಲೋಚನಾ ಶಕ್ತಿ ಕಳ್ಕೊಳ್ಳುವ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಯಾವುದಾದ್ರು ಮುಖ್ಯವಾದ ಡಾಕ್ಯುಮೆಂಟ್ಸು ಅಥವಾ ಇನ್ನೇನೋ ಇವುಗಳ ಸಹಿ ಹಾಕುವಾಗ ಸ್ವಲ್ಪ ಹುಷಾರಾಗಿ, ಯಾರಿಗೂ ಶ್ಯೂರಿಟಿ ಹಾಕುವ ಹುಷಾರಾಗಿರಬೇಕು. ಪ್ರಯಾಣದಲ್ಲಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ ಗಾಡಿ ನೀವೇ ಓಡಿಸ್ತಾ ಇದ್ದರೆ ಬಹಳ ಎಚ್ಚರಿಕೆಯಿಂದ ಓಡಿಸಿ. ಬಂಧು ಮಿತ್ರರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಯಾರೋ ದೊಡ್ಡವರು ಮಿತ್ರರಾಗ್ಬಿಟ್ಟಿರ್ತಾರೆ, ಅಂಥವ್ರ ಜೊತೆ ವರ್ತನೆ ಮಾಡುವಾಗ ವಾರದ ಅಂತ್ಯದಲ್ಲಿ ಸ್ವಲ್ಪ ಹುಷಾರು. ಅವ್ರು ದೊಡ್ಡವರು, ಸ್ವಲ್ಪ ತಾಳ್ಮೆ ಬೇಕು, ಅದನ್ನು ನೀವು ಗಮನಿಸಬೇಕು. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಮಾತಿನಲ್ಲಿ ಹಿಡಿತ ಬೇಕು, ಅದು ಕೂಡ. ಯಾಕಂದರೆ ಕುಜಾರಾಹು ಒಟ್ಟಾಗಿಬಿಟ್ಟಾಗ ತುಂಬ ಮಾತು ಕಹಿಯಾಗುತ್ತೆ. ಕಹಿ ಮಾತಿನಿಂದ ನೀವೇ ಕೆಟ್ಟವರಾಗಿಬಿಡ್ತೀರ. ಹೀಗಾಗಿ ಗಮನಿಸಿ. ಪರಿಹಾರ ಏನಪ್ಪ ಇದಕ್ಕೆ? ಬಹಳ ಮುಖ್ಯವಾದ ಪರಿಹಾರ, ವಿಷ್ಣು ಸನ್ನಿಧಾನಕ್ಕೆ ಹಸಿರು ತರಕಾರಿ ದಾನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಮಕ್ಕಳಿಂದ ಸಮಾಧಾನ, ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಕಾರಣ ಚಂದ್ರನ ಬಲ. ಇನ್ನು ರವಿ ಸಂಚಾರವಾಗುತ್ತೆ, ತೃತೀಯಕ್ಕೆ ಹೋಗ್ತಾನೆ. ಸ್ವಲ್ಪ ಧೈರ್ಯ, ಸಾಹಸ ಎಲ್ಲ ಬರುತ್ತೆ. ಹುಂಬುತನ ಅಂತೀವಲ್ಲ, ಅದು ಬಂದುಬಿಡುತ್ತೆ.
ಈ ಹುಂಬುತನ ಇದ್ದರೆ ಬಹಳ ಕಷ್ಟ, ಎಚ್ಚರಿಕೆ ಬೇಕು. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸೋಣ. ವಾರ ಮಧ್ಯದಲ್ಲಿ ನಿಮಗೆ ಪಂಚಮದಲ್ಲಿ ಮಾಂದಿ ಸಂಚರಿಸುತ್ತೆ, ಉದರ ಬಾಧೆ. ನೀವು ಮತ್ತೆ ಅವಾಗ ಗಮನಿಸಬೇಕು, ಮತ್ತೊಬ್ಬರಿಗೆ ಯಾರು ಶ್ಯೂರಿಟಿ ಹಾಕ್ಲಿಕ್ಕೆ ಹೋಗಬೇಡಿ. ಏನಾದ್ರು ಸಹಿ ಮಾಡುವ ಮುಖ್ಯ ಕಡತಗಳಿಗೆ ಸಹಿ ಮಾಡುವಾಗ ಎಚ್ಚರಿಸಿ ಓದಿ ಒಂದು ಸಲ, ಅದನ್ನೆಲ್ಲ ಪರಿಶೀಲಿಸ್ಕೊಳ್ಬೇಕಾಗುತ್ತೆ. ಹೆಣ್ಮಕ್ಳು ಬಹಳ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದನ್ನೆಲ್ಲ ಸೂಚಿಸ್ತಾ ಇದೆ ವಾರದ ಮಧ್ಯಭಾಗದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಮುಖ್ಯವಾಗಿ ಮಾಂದಿ ಶನಿವಾರ ದಿವಸ ಗಂಟಲು ಕಿವಿ ಭಾಗದಲ್ಲಿ ಸಂಚರಿಸೋದರಿಂದ ಅವುಗಳ ತೊಡಕು ಬರಬಹುದು. ಹೀಗಾಗಿ ಗಮನ ಇರಲಿ. ಇದು ಬಹಳ ಮುಖ್ಯವಾದ ಅಂಶಗಳು ಈ ವಾರದಲ್ಲಿ. ಪರಿಹಾರ ಏನಪ್ಪ ಮಾಡೋದು ಇದಕ್ಕೆ? ಮೀನರಾಶಿಯವರ ಪರಿಹಾರ ಗಮನಿಸೋದಾದರೆ ಆಂಜನೇಯನ ಸನ್ನಿಧಾನಕ್ಕೆ ಎಲೆ ಹಾರ ಹಾಕಿಸಿ, ಆಂಜನೇಯನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಧೈರ್ಯ, ಸಾಹಸ, ಆರೋಗ್ಯ ಎಲ್ಲವನ್ನು ತಂದುಕೊಡ್ತಕ್ಕಂಥ ಶಕ್ತಿ ಆಂಜನೇಯ ಶಕ್ತಿ. ಹೀಗಾಗಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇವು 12 ರಾಶಿಗಳ ಫಲಾಫಲ ಇಡೀ ವಾರದಲ್ಲಿ. ಇಡೀ ವಾರದ ಭವಿಷ್ಯವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ವಾರಾಂತ್ಯದಲ್ಲಿ, ವಾರದ ಮಧ್ಯದಲ್ಲಿ, ವಾರದ ಆರಂಭದಲ್ಲಿ ಯಾವ ರಾಶಿ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ, ಏನು ಲಾಭವೂ ಇದೆ, ನಷ್ಟವೂ ಇದೆ, ಅದಕ್ಕೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.